ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಒಳ್ಳೊಳ್ಳೆ ಜಾಬ್ ಸಿಕ್ಕವು, ಅವರು ತಮ್ಮ ಲೈಫಲ್ಲಿ ಸೆಟ್ಲ್ ಆದರು. ಆದರೆ ನನಗಿನ್ನೂ ಜಾಬೇ ಸಿಕ್ಕಿಲ್ಲ. ನನ್ನ ಕ್ಲಾಸ್ಮೇಟ್ಗಳಿಗೆಲ್ಲನೂ ಮದುವೆನೂ ಆಯಿತು, ಮಕ್ಕಳು ಆದವು. ಆದರೆ ನನಗಿನ್ನೂ ಮದುವೆನೂ ಇಲ್ಲ ಮತ್ತು ಗರ್ಲ್ ಫ್ರೆಂಡ್ ಕೂಡ ಇಲ್ಲ. ನನ್ನ ರಿಲೇಟಿವ್ಸ್ನಲ್ಲಿರುವ ಎಲ್ಲ ಹುಡುಗರು ಮನೆಯನ್ನು ಕಟ್ಟಿದ್ರು ಮತ್ತು ಕಾರನ್ನು ತೆಗೆದುಕೊಂಡ್ರು. ಆದರೆ ನಾನಿನ್ನೂ ನನ್ನ ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಸ್ಟ್ರಗಲ್ ಮಾಡ್ತಾ ಇರುವೆ. ನಾನು ನನ್ನ ಲೈಫಲ್ಲಿ ಹಿಂದುಳಿದು ಬಿಟ್ಟೆ. ಈ ರೀತಿ ನೀವು ಕೂಡ ಸ್ಯಾಡ್ ಫೀಲ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿದೆ. ಯಾವಾಗ ನಾವು ನಮ್ಮನ್ನು ಮತ್ತು ನಮ್ಮ ಲೈಫನ್ನು ಬೇರೆಯವರೊಂದಿಗೆ ಅತಿಯಾಗಿ ಕಂಪೇರ್ ಮಾಡ್ತೀವೋ ಆವಾಗ ನಮಗೆ ಈ ರೀತಿ ಎಲ್ಲ ಅನಿಸೋಕೆ ಶುರುವಾಗತ್ತೆ. ನಾವು ನಮ್ಮ ಲೈಫಲ್ಲಿ ಹಿಂದೆ ಉಳಿದ್ಬಿಟ್ವಿ, ನಾವು ನಮ್ಮ ಲೈಫಲ್ಲಿ ಸೋತೋದ್ವಿ, ನಮ್ಮ ಜೀವನ ವೇಸ್ಟ್ ಅಂತ ಅನಿಸೋಕೆ ಶುರುವಾಗತ್ತೆ. ಆದರೆ ಇದು ನಿಜ ಅಲ್ಲ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದರೆ ನಾವು ನಮ್ಮನ್ನು ಕಂಪೇರ್ ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕು. ನಮಗೆ ಪರರ ಹೆಂಡತಿ ಪರಮ ಸುಂದರಿಯಾಗಿ ಕಾಣ್ತಾಳೆ. ಸೊ ಈ ರೋಗ ಅಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಜನರಲ್ಲಿ ಇದ್ದೇ ಇರುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಕಂಪ್ಯಾರಿಸನನ್ನು ಮಾಡ್ಕೊಂಡ್ಬಿಟ್ಟು ಕೊರಗೋದು. ಸೊ ಈ ರೀತಿ ನಿಮಗೆ ಫೀಲ್ ಆಗಬಾರ್ದಪ್ಪ ಅಂತಂದರೆ ನೀವು ನಿಮ್ಮ ಲೈಫಲ್ಲಿ ಇನ್ನು ಮುಂದಾದರೂ ಮುಂದೆ ಹೋಗಬೇಕು, ನಿಮ್ಮ ಎಲ್ಲ ಡ್ರೀಮ್ಸ್ಗಳನ್ನ ಅಚೀವ್ ಮಾಡಬೇಕಪ್ಪ ಅಂತಂದರೆ ನೀವು ನಾನು ನನ್ನ ಲೈಫಲ್ಲಿ ಹಿಂದೆ ಉಳಿದ್ಬಿಟ್ಟೆ ಅಂತ ಕೊರಗೋದನ್ನು ಫಸ್ಟ್ ನಿಲ್ಲಿಸಬೇಕು. ನೀವು ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಿಮಗನ್ಸತ್ತೆ ನನ್ನ ಹತ್ರ ಜಾಬ್ ಇಲ್ಲ, ಕಾರ್ ಇಲ್ಲ, ಮನೆ ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು. ಅವರ ಲೈಫ್ ಬೇರೆ ಆಗಿದೆ, ನಿಮ್ಮ ಲೈಫ್ ಬೇರೆ ಆಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಬೇರೆ ಆಗಿದ್ದೀರಾ, ಸೊ ಅವ್ರು ಬೇರೆ ಆಗಿದ್ದಾರೆ. ಹೀಗಾಗಿ ನಿಮ್ಮಿಬ್ಬರ ಹೋಲಿಕೆ ಸರಿಯಾದದ್ದಲ್ಲ. ನೀವು ಹೋಲಿಕೆ ಮಾಡಿದಂತೆ ಇರಬಹುದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅವರು ನಿಮಗಿಂತ ಎಷ್ಟೋ ಪಟ್ಟು ವಾಸಿಯಾಗಿರಬಹುದು, ನಿಮಗಿಂತ ಮುಂದೆ ಇರಬಹುದು. ಆದರೆ ನೀವೇನು ಕಮ್ಮಿ ಅಲ್ಲಲ್ಲ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಅವ್ರ ಹತ್ರ ಸಾಕಷ್ಟು ದುಡ್ಡು ಇರಬಹುದು, ಆದರೆ ನಿಮ್ಮ ಹತ್ರ ಚೆನ್ನಾಗಿರುವ ರಿಲೇಷನ್ಶಿಪ್ಗಳಿವೆ ಅಲ್ಲ. ಅವ್ರ ಹತ್ರ ಸಿಕ್ಕಾಪಟ್ಟೆ ವೆಲ್ತ್ ಇರಬಹುದು, ಕಾರ್ ಇರಬಹುದು, ದೊಡ್ಡ ಮನೆ ಇರಬಹುದು, ಆದರೆ ನಿಮ್ಮ ಹತ್ರ ಹೆಲ್ತ್ ಇದೆಯಲ್ಲ. ಸೊ ಅವ್ರ ಹತ್ರ ಇರದೇ ಇರೋದು ನಿಮ್ಮ ಹತ್ರ ಏನಾದರೂ ಒಂದಿರತ್ತೆ, ಮತ್ತು ನಿಮ್ಮ ಹತ್ರ ಏನಿರುತ್ತೋ ಅದು ಅವ್ರ ಹತ್ರ ಇರಲ್ಲ. ಸೊ ಎಲ್ಲರ ಹತ್ರನೂ ಎಲ್ಲನೂ ಇರಲ್ಲ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡ್ಕೊಂಡ್ಬಿಟ್ಟು ನಾನು ನನ್ನ ಲೈಫಲ್ಲಿ ಹಿಂದೆ ಉಳಿದೆ ಅಂತೇಳಿ ಕೊರಗೋದನ್ನು ಮೊದಲು ನಿಲ್ಲಿಸಬೇಕು. ನಿಮಗೆ ಅವರ ಜರ್ನಿ ಗೊತ್ತಿಲ್ಲ, ಅವರ ಪ್ರೋಗ್ರೆಸ್ ನಿಮಗೆ ಯಾವತ್ತೂ ಕೂಡ ಕಾಣಿಸಲ್ಲ. ಇವತ್ತು ಅವ್ರಿಗೆ ಒಂದೊಳ್ಳೆ ಜಾಬ್ ಸಿಕ್ಕಿರಬಹುದು, ಅವರು ಬೇಗನೆ ಕಾರನ್ನು ತೆಗೆದುಕೊಂಡಿರ್ಬೋದು, ಬೇಗನೆ ಮನೆಯನ್ನು ಮಾಡಿರ್ಬೋದು, ಮದುವೆಯಾಗಿ ಮಕ್ಕಳನ್ನು ಕೂಡ ಮಾಡಿರ್ಬೋದು. ಬಟ್ ಅದರ ಹಿಂದೆ ಅವರ ಪರಿಶ್ರಮ ಎಷ್ಟಿದೆ, ಏನೇನೆಲ್ಲ ಮಾಡಿಬಿಟ್ಟು ಇಷ್ಟನ್ನೆಲ್ಲವನ್ನು ಸಂಪಾದಿಸಿದ್ದಾರೆ ಅನ್ನೋದು ನಿಮ್ಗೆ ಯಾವತ್ತೂ ಕೂಡ ಕಾಣಿಸಲ್ಲ. ಅದು ಗೊತ್ತೇ ಆಗಲ್ಲ ನಿಮಗೆ. ಸೊ ಅವ್ರು ರಾತ್ರೋರಾತ್ರಿ ಕರೋಡ್ಪತಿ ಆಗಿರಬಹುದು, ಬಟ್ ಅವರು ಎಷ್ಟು ರಾತ್ರಿಗಳನ್ನು ಒಂಟಿಯಾಗಿ ಕಳೆದಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಇಲ್ಲ ಅವ್ರೇನೋ ಹಗರಣ ಮಾಡಿ ಕೂಡ ಇಷ್ಟೆಲ್ಲವನ್ನ ಸಂಪಾದನೆ ಮಾಡಿರಬಹುದು. ಒಂದು ಅವರು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಸ್ಟಡಿ ಮಾಡಿಬಿಟ್ಟು ಗೌರ್ಮೆಂಟ್ ಜಾಬನ್ನು ಹಿಡಿದ್ಬಿಟ್ಟು ಆಫೀಸರ್ ಆಗಿರ್ಬೋದು, ಇಲ್ಲ ಕೋಟ್ಯಾಂತರ ಲಂಚ ಕೊಟ್ಟು ಆಫೀಸರ್ ಆಗಿರ್ಬೋದು. ಒಂದು ನಿಯತ್ತಾಗಿ ಬಿಸ್ನೆಸ್ ಮಾಡಿ ಆದರೂ ಮನೆಯನ್ನು ಕಟ್ಟಿರ್ಬೋದು, ಕಾರನ್ನು ತಂದಿರ್ಬೋದು, ಇಲ್ಲ ಬ್ಲ್ಯಾಕ್ ಬಿಸ್ನೆಸ್ ಮಾಡಿ ಯಾರಿಗಾದರೂ ಮೋಸ ಮಾಡಿ ದರೋಡೆ ಮಾಡಿಬಿಟ್ಟು ಕಾರು ಮನೆಯನ್ನು ತಂದಿರ್ಬೋದು. ಪಾಸಿಬಿಲಿಟಿ ಇದೆ ಅಲ್ಲ. ಅವ್ರು ಏನು ಮಾಡಿ ಇಷ್ಟೆಲ್ಲವನ್ನು ಸಂಪಾದಿಸಿದ್ದಾರೆ ಅನ್ನೋದು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಅವರ ಜರ್ನಿ ನಿಮಗೆ ಗೊತ್ತಿಲ್ಲ. ಮತ್ತು ನಿಮ್ಮ ಲೈಫಿನ ಟೈಮ್ ಲೈನು ಅವರ ಲೈಫಿನ ಟೈಮ್ ಲೈನು ಬೇರೆ ಬೇರೆ ಇರುತ್ತೆ. ಕೆಲವೊಂದಿಷ್ಟು ಜನರಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಇರುತ್ತೆ. ಅವರ ಫ್ಯಾಮಿಲಿಯವರು ಅಂದರೆ ಅವರ ಪೇರೆಂಟ್ಸ್ಗಳು ಅಂದರೆ ಅವರ ತಂದೆ ತಾಯಿಗಳು, ಇಲ್ಲ ಅವರ ದೊಡ್ಡಣ್ಣ ದೊಡ್ಡಕ್ಕ ಯಾರಾದರೂ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದರೆ, ರಿಚ್ ಆಗಿದ್ದರೆ, ಅವ್ರ ಹತ್ರ ಎಲ್ಲನೂ ರಿಸೋರ್ಸಸ್ಗಳಿದ್ದರೆ ಆ್ಯಸ್ ಕಂಪೇರ್ಡ್ ಟು ಯು ಅವರು ಬೇಗನೆ ತಮ್ಮ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಮತ್ತು ಸಕ್ಸಸ್ಫುಲ್ ಆಗ್ತಾರೆ. ಸೊ ನಿಮ್ಮ ಹತ್ರ ರಿಸೋರ್ಸಸ್ಗಳೆಲ್ಲ ಅಷ್ಟೇ. ಹಾಗೆಂದ ಮಾತ್ರಕ್ಕೆ ನೀವು ವೇಸ್ಟು ಅಂದಂಗಲ್ಲ. ಮೈಲ್ ಸ್ಟೋನ್ಗಳ ಮೇಲೆ ನಿಮ್ಮ ವರ್ತು ಡಿಸೈಡ್ ಆಗಲ್ಲ. ಸೊ ಅದಕ್ಕಾಗಿ ನಾನು ನನ್ನ ಲೈಫಲ್ಲಿ ಹಿಂದೆ ಉಳಿದ್ಬಿಟ್ಟೆ ಅಂತೇಳಿ ಕೊರಗೋದನ್ನು ಫಸ್ಟ್ ಆಫ್ ಆಲ್ ನಿಲ್ಲಿಸಿ. ನಿಮ್ಮ ಹತ್ರ ಏನಾದರೂ ಒಂದಿರುತ್ತೆ, ಅದನ್ನು ನೋಡಿ. ಸದ್ಯಕ್ಕೆ ನಿಮ್ಮ ಹತ್ರ ಏನೇನಿದೆನೋ ಅದಕ್ಕೆ ಖುಷಿ ಪಡಿ, ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ. ಮತ್ತು ಇರೋದನ್ನು ಸರಿಯಾಗಿ ಬಳಸ್ಕೊಂಡ್ಬಿಟ್ಟು ಹೇಗೆ ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದು ಅನ್ನೋದರ ಮೇಲೆ ಸರಿಯಾಗಿ ಫೋಕಸ್ ಮಾಡಿ. ಕೊರಗೋಕ್ಕೆ ಹೋಗಬೇಡಿ. ಫೋಕಸ್ ಆನ್ ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್. ನಿಮಗೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಬೇಕು, ಏನೇನು ಅಚೀವ್ ಮಾಡಬೇಕು ಅನ್ನೋದರ ಮೇಲೆ ಸರಿಯಾಗಿ ಫೋಕಸ್ ಮಾಡಿ. ಸೊ ಕೊರಗೋದ್ರಿಂದ ಏನೂ ಸಿಗಲ್ಲ. ಎಷ್ಟೋ ಜನ 22-23ನೇ ವಯಸ್ಸಿಗೆ ಮದುವೆ ಆಗ್ತಾರೆ, 30 ಅಷ್ಟರಲ್ಲಿ ಡಿವೋರ್ಸನ್ನು ಪಡೆದುಕೊಂಡ್ಬಿಟ್ಟು ಏಕಾಂಗಿಗಳಾಗ್ತಾರೆ. ಇನ್ನು ಎಷ್ಟೋ ಜನ
30 ನಂತರ ಮದುವೆ ಆಗ್ತಾರೆ. ಬಟ್ ಲಕಿಲಿ ಅವರಿಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ, ಅವರು ಜೀವನ ಪೂರ್ತಿ ಖುಷಿಯಾಗಿರ್ತಾರೆ. ಇನ್ನು ಎಷ್ಟೋ ಜನ 25ನೇ ವಯಸ್ಸಿಗೆ ಜಾಬ್ ಹಿಡ್ದಿರ್ತಾರೆ, ಒಂದು 2-3 ವರ್ಷದಲ್ಲಿ ಯಾವುದಾದ್ರೂ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಸಸ್ಪೆಂಡ್ ಆಗ್ತಾರೆ. ಇನ್ನು ಎಷ್ಟೋ ಜನರಿಗೆ ಲೇಟಾಗಿ ಜಾಬ್ ಸಿಗುತ್ತೆ, ಆದರೂ ಕೂಡ ಅದು ಅವ್ರಿಗೆ ಪರ್ಮನೆಂಟ್ ಆಗಿರುತ್ತೆ. ಅವರಲ್ಲಿ 60-65 ವರ್ಷದ ತನಕ ಕೆಲಸ ಮಾಡಿಬಿಟ್ಟು ಸಕ್ಸಸ್ಫುಲ್ಲಾಗಿ ರಿಟೈರ್ ಆಗ್ತಾರೆ. ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಯಾವುದು ನಿಮಗೆ ಬೇಗನೆ ಸಿಕ್ಕಿರುತ್ತೋ ಅದು ಬೇಗನೆ ಹೋಗೋ ಚಾನ್ಸ್ ಇರುತ್ತೆ. ಶಾರ್ಟ್ಕಟ್ಗಳಿಂದ ಸಿಕ್ಕಿರೋದು ಯಾವತ್ತೂ ಕೂಡ ಶಾಶ್ವತವಾಗಿರಲ್ಲ, ಅದು ಕ್ಷಣಿಕವಾಗಿರುತ್ತೆ, ಯಾವಾಗ ಬೇಕಾದರೂ ನಿಮ್ಮನ್ನು ಬಿಟ್ಟೋಗುತ್ತೆ. ಆದರೆ ಯಾವುದು ನಿಮಗೆ ಲೇಟಾಗಿ ಸಿಗತ್ತೋ, ಯಾವುದು ನಿಮಗೆ ಸ್ಟ್ರಗಲ್ ಮಾಡಿದಾಗ ಸಿಗತ್ತೋ ಅದು ನಿಮಗೆ ಶಾಶ್ವತವಾಗಿ ಸಿಕ್ಕಂತೆ, ಅದು ನಿಮಗೆ ಕೊನೆಯ ತನಕ ಸಾಥ್ ಕೊಡುತ್ತೆ. ನೀವು ಕಷ್ಟಪಟ್ಟು ಜಾಬ್ ಪಡೀರಿ, ಕಷ್ಟಪಟ್ಟು ಬಿಸ್ನೆಸ್ ಮಾಡಿ, ಕಷ್ಟಪಟ್ಟು ನಿಯತ್ತಾಗಿ ಮನೆ ಕಟ್ಟಿ, ನಿಯತ್ತಾಗಿ ಕಾರು ತೆಗೆದುಕೊಳ್ಳಿ, ನಿಜ ಹೇಳಿ ಮದುವೆ ಆಗಿ. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ನೀವು ಸ್ಲೋ ಆಗಿ ಆದರೂ ಕೂಡ ಮುಂದೆ ಹೋದರೂ ಕೂಡ ಪರವಾಗಿಲ್ಲ. ಬಟ್ ಇದರಲ್ಲಿ ನೀವು ಸೇಫ್ ಆಗಿರ್ತೀರಾ ಮತ್ತು ಕೊನೆಯ ತನಕ ಇಷ್ಟೆಲ್ಲ ನಿಮ್ಮ ಜೊತೆಗಿರುತ್ತೆ. ಆದರೆ ನೀವೇನೇನೋ ಶಾರ್ಟ್ಕಟ್ಗಳನ್ನು ಮಾಡಿ, ಸುಳ್ಳು ಹೇಳಿ, ಜನರಿಗೆ ವಂಚನೆ ಮಾಡಿಬಿಟ್ಟು ಅಡ್ಡದಾರಿಗಳಿಂದ ಎಲ್ಲವನ್ನು ಸಂಪಾದನೆ ಮಾಡಿದರೆ ಅದು ಬೇಗನೆ ಹೊರಟೋಗುತ್ತೆ. ನಾನು ಕೂಡ ಮುಂಚೆ ಮ್ಯಾಚುರಿಟಿ ಇಲ್ಲದೆ ಇರುವಾಗ, ಅಂದರೆ ಒಂದು 7-8 ವರ್ಷದ ಹಿಂದೆ ಈ ರೀತಿ ಬೇರೆಯವರೊಂದಿಗೆ ನನ್ನನ್ನು ಕಂಪೇರ್ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಕೊರಗ್ತಾ ಇದ್ದೆ, ಅಳ್ತಾ ಇದ್ದೆ. ಬಟ್ ಯಾವಾಗ ನಾನು ಅವರ ಲೈಫಲ್ಲಿ ಸ್ವಲ್ಪ ಡೀಪಾಗಿ ಇಣುಕಿ ನೋಡಿದ್ನೋ ಆವಾಗ ನನಗೆ ಗೊತ್ತಾಗ್ಬಿಡ್ತು, ಅವರಿಗೆ ಕಂಪೇರ್ ಮಾಡಿದರೆ ನನ್ನ ಲೈಫು ದ ಬೆಸ್ಟ್ ಆಗಿದೆ, ನನ್ನ ಲೈಫು ಅವರಿಗಿಂತಲೂ ಎಷ್ಟೋ ಪಟ್ಟು ವಾಸಿಯಾಗಿದೆ, ಸೂಪರ್ ಆಗಿದೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹೊರನೋಟಕ್ಕೆ ಅವರ ಲೈಫಲ್ಲಿ ಎಲ್ಲವೂ ಕೂಡ ಇದೆ, ಎಲ್ಲವೂ ಚೆನ್ನಾಗಿದೆ. ಸೊ ದೊಡ್ಡ ಮನೆ ಇದೆ, ಕಾರ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಲ್ಲನೂ ಇದೆ. ಬಟ್ ಅವರ ರಿಲೇಷನ್ಶಿಪ್ಗಳು ಚೆನ್ನಾಗಿಲ್ಲ. ಹಗಲು ರಾತ್ರಿ ಗಂಡ ಹೆಂಡತಿ ಹೊಡೆದಾಡ್ಕೊಂಡು ಸಾಯ್ತವೆ. ಹೆಂಡತಿ ಒಬ್ಬರ ಜೊತೆ ಮಲ್ಗಕ್ಕೆ ಹೋಗ್ತಾಳೆ, ಗಂಡ ಇವನು ಯಾರ ಜೊತೆಗೂ ಹೋಗಿರ್ತಾನೆ, ಇಲ್ಲ ಯಾವುದಾದ್ರೂ ಬಾರಲ್ಲಿ ಹೋಗಿ ಕುಡಿತಾ ಕುಂತಿರ್ತಾನೆ. ಸೊ ಇವರಿಗೆ ಕಂಪೇರ್ ಮಾಡಿದರೆ ಕೆಲಸಕ್ಕೆ ಹೋಗೋರು ಬೆಟರ್ ಅಲ್ವಾ? ಅಟ್ಲೀಸ್ಟ್ ಅನ್ಯೋನ್ಯವಾಗಿದ್ದಾರೆ, ಒಂದು 300-400 ಸಂಪಾದನೆ ಮಾಡ್ತಿರ್ತಾರೆ, ಸರಿಯಾಗಿ ಊಟ ಮಾಡ್ತಾರೆ, ಸರಿಯಾಗಿ ಮಲ್ಕೊತಾರೆ, ಒಟ್ಟಿಗಿರ್ತಾರೆ, ನೆಮ್ಮದಿಯಾಗಿದ್ದಾರಲ್ಲ. ಸೊ ನೀವು ಈ ರೀತಿ ನಿಮ್ಮ ಲೈಫನ್ನು ನೋಡಬೇಕು. ಅವ್ರ ಹತ್ರ ನಿಮಗಿಂತಲೂ ಗ್ರೇಟ್ ಆಗಿರೋದು ಏನಾದರೂ ಇದೆನಾ? ಗಾಡ್ ಬ್ಲೆಸ್ ಯು. ಸೊ ಅವ್ರದ್ದು ಅವ್ರ ಹತ್ರ ಇರಲಿ, ನನಗದು ಬೇಕಾಗಿಲ್ಲ. ನನಗೇನು ಬೇಕು ಅನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ನಿಮಗೇನು ಬೇಕೋ ಅದನ್ನು ನಿಯತ್ತಾಗಿ ಸಂಪಾದಿಸೋಕ್ಕೆ ಟ್ರೈ ಮಾಡಬೇಕು, ಫೋಕಸ್ ಅದ್ರ ಮೇಲೆ ಇರಬೇಕು. ಅದನ್ನು ಬಿಟ್ಟು ಅವ್ರ ಹತ್ರ ಅದಿದೆ ಇದಿದೆ ಅಂತೇಳಿ ಫೋಕಸ್ ಮಾಡೋದಲ್ಲ. ಸೊ ಅವರು EMI ಜೀವನವನ್ನು ಸಾಗಿಸ್ತಾ ಇರಬಹುದು, ಲೋನ್ ಟ್ರ್ಯಾಪಲ್ಲಿ ಬಿದ್ದು ಒದಾಡ್ತಾ ಇರಬಹುದು, ನಿಮಗೇನು ಗೊತ್ತೋ ಅವ್ರ ಕತೆ ಏನಿದೆ ಅಂತೇಳಿ. ಅದಕ್ಕಾಗಿ ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಆ್ಯಂಡ್ ಲಿವ್ ಯುವರ್ ಲೈಫ್ ಹ್ಯಾಪಿಲಿ. ಸೊ ಇಷ್ಟನ್ನು ನಾನು ಹೇಳಬಲ್ಲೆ. ಸೊ ಟೈಮ್ ಲೈನ್ ಅಂತೂ ಬೇರೆ ಇರುತ್ತೆ, ಟೈಮಿಂಗ್ ಅಂತೂ ಬೇರೆ ಇರುತ್ತೆ. ನೀವೇನು ಮಾಡಿ, ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ ಮತ್ತು ನಿಮ್ಮ ಲೈಫಲ್ಲಿ ಮುಂದೆ ಹೋಗಿ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಕಲೀರಿ. ಒಟ್ಟಿನಲ್ಲಿ ನಿಮ್ಮ ಲೈಫಲ್ಲಿ ಕೊರಗೋದನ್ನು ನಿಲ್ಲಿಸಿಬಿಟ್ಟು ಮುಂದೆ ಹೋಗೋದ್ರ ಮೇಲೆ ಫೋಕಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.